ನಮಸ್ಕಾರ. ನಾನು ನಿಮ್ಮ ವಿಜಯಕುಮಾರ್ ನಾತೆ, ವಕೀಲರು ಹಾಗೂ ಸದಸ್ಯರು, ಗ್ರಾಮ ಪಂಚಾಯತ್ ದುಬುಲಗುಂಡಿ. ನೋಡಿ ಬಂಧುಗಳೇ, ದುಬುಲಗುಂಡಿ ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಅಂದರೆ TATC ಜೈ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡಿ 4 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಅದನ್ನು ತನಿಖೆ ಮಾಡಿ ಅಂತ ನಾನು ದೂರು ಕೊಟ್ಟಿದ್ದೆ ಬಂಧುಗಳೇ. ಆ ದೂರು ಕೊಟ್ಟ ಪ್ರಯುಕ್ತ ಈಗಾಗಲೇ ದುಬುಲಗುಂಡಿ ಗ್ರಾಮದ 3 ಕಮಿಟಿ ಅಂದರೆ ತಂಡಗಳ ರಚನೆ ಮಾಡಿದ್ದಾರೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳು. ಆ ತಂಡ ತನಿಖೆಗೆ ಈಗಾಗಲೇ ಗ್ರಾಮಕ್ಕೆ ಆಗಮಿಸಿದೆ. ಆ ತಂಡ ಬಂದು ಅಧಿಕಾರಿಗಳು ಬಂದು ನನ್ನನ್ನು ಸ್ಥಳ ಪರಿಶೀಲನೆಗೆ ಕರೆಯುತ್ತಾ ಇದ್ದಾರೆ. ಇವರೆಲ್ಲ ನನಗೆ ಧಮಕಿ ಕೊಡೋದು, ನನ್ನ ದೂರು ಕೊಟ್ಟಿನಾಗಿನಿಂದ ಇಲ್ಲಿವರೆಗೆ ನನಗೆ ಪ್ರತಿ ಕ್ಷಣದಲ್ಲೂ ನನ್ನ ಮಾಹಿತಿ ಪಡೆದು ನನ್ನ ಕಾರನ್ನು ಹಿಂಬಾಲಿಸುತ್ತಾ ನಿನ್ನೆ ರಾತ್ರಿ 9:30 ಗಂಟೆಗೆ ನನ್ನನ್ನು ಹಿಂಬಾಲಿಸಿಕೊಂಡು ನಾನು ಖಡಕ್ಚುಂಚಳಿ ಕ್ರಾಸ್ ಹತ್ತಿರ ಸುಲ್ತಾನವಾಡಿ ಕ್ರಾಸಿಗೆ ನನ್ನ ಕಚೇರಿ ಇದೆ, ಅಡ್ವೊಕೇಟ್ ಕಚೇರಿ. ಆ ಕಚೇರಿಗೆ ಹೋಗಿ ಬರುವಾಗ ಮುಗ್ನೂರು ಕ್ರಾಸ್ನಲ್ಲಿ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾಗರಾಜ್ ಬೋಜಗುಂಡಿ ಅವರು, ಇತರರು ಅವ್ರ ಜೊತೆ 3-4 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಅವ್ರು ಬಂದು ನನ್ನನ್ನು ಬೆನ್ನಟ್ಟಿ ನನ್ನ ಕಾರಿಗೆ ಅಟ್ಯಾಕ್ ಮಾಡಿದ್ದಾರೆ. ಅವ್ರ ಹತ್ರ ಮಾರಕಾಸ್ತ್ರಗಳು, ಚಾಕು, ತಲ್ವಾರ್, ಜಂಬೆ, ರಾಡ್ ಎಲ್ಲ ಇವೆ. ನನ್ನನ್ನು ಕೊಲೆ ಮಾಡುವ ಸಂಚು ರೂಪಿಸಿದ್ದಾರೆ ಅವರು. ನಾನು ಅವರಿಂದ ತಪ್ಪಿಸ್ಕೊಂಡು ಹೋದೆ. ಮನೆಯಲ್ಲಿ ಹೋದಾಗ ಅವ್ರು ಯಾರೂ ನನ್ನ ಹತ್ರ ಬರಲಿಲ್ಲ. ನನಗೆಲ್ಲ ಮಾನಸಿಕ ತೊಂದರೆಯಾಗಿ ನನಗೆ ಯಾವುದೇ ಭಯಭೀತನಾದೆ. ಆ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ನಾನು ಇದ್ದುಕೊಂಡೆ. ನೋಡಿ, ಅವರು ಈಗಾಗಲೇ ನನ್ನನ್ನು ಕೊಲೆ ಮಾಡುವ ಸಂಚು ರೂಪಿಸಿ ನನ್ನನ್ನು ಕೊಲೆ ಮಾಡುವ ಇದರ ಉದ್ದೇಶದಿಂದ ಮಾಡಿದ್ದಾರೆ. ನಂತರ ರಾತ್ರಿ ಹೋಗಿ ಹಳಕೇಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರೇನು ಮಾಡ್ತಾರೆ, ನಾತೆಯವ್ರು ನನ್ನ ಮೇಲೆ ಗಾಡಿ ಹಾಕ್ಲತ್ತಾರ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಬೇಕ್ರಿ ನೀವೆಲ್ಲ. ನಾನು ಒಬ್ಬನ ಏನು ಮಾಡೋಕ್ಕಾಗ್ತದೆ ರೀ? 8 ಜನ ನೀವೆಲ್ಲ ಬಡಿಗೆ, ರಾಡು, ಚೈನು, ತಲವಾರೆಲ್ಲ ತೊಗೊಂಡು ಬಂದು ನನ್ನ ಕೊಲೆ ಮಾಡ್ತಕ್ಕಂಥ ಸಂಚು ರೂಪಿಸಿದ್ರಿ. ಅದು ಬಸವೇಶ್ವರ ಸರ್ಕಲ್ದಿಂದ ನಾನು ತ್ರಿಮೂರ್ತಿ ಚೌಕದಿಂದ ಸುತ್ತಾಕೊಂಡು ಬರುವಾಗ ನೀವು ನನ್ನ ಗಾಡಿಗೆ ಅಟ್ಯಾಕ್ ಮಾಡಿದ್ರಿ. ಸ್ವಲ್ಪ ದಯಮಾಡಿ ತಿಳ್ಕೊರಿ. ಪೊಲೀಸ್ ಇಲಾಖೆಯ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಕಳಕಳಿ ಮನವಿದೆ. ಜಿಲ್ಲಾಡಳಿತಕ್ಕೆ ನಾನು ದೂರು ಕೊಟ್ಟಿದ್ದೇನೆ. ಅಕ್ರಮ ತನಿಖೆ ಮಾಡಿ ಉದ್ಯೋಗ ಖಾತ್ರಿಯ ಸರ್ಕಾರದ 4 ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನನಗೆ ಸೂಕ್ತ ರಕ್ಷಣೆ ಕೊಡಿ, ನನಗೆ ಪೊಲೀಸ್ ಬಂದೋಬಸ್ತ್ ನೀಡಿ ಅಂತೇಳಿ ಕೇಳಿದ್ದೇನೆ. ಸರ್ಕಾರಕ್ಕೆ ಏನಾದರೂ ಕಟ್ತಕ್ಕಂಥ ಹಣ ನಾನೇನಾದರೂ ಕಟ್ಲಕ್ಕೆ ಬಂದಿದ್ದೀನಿ. ನಾನು ಇನ್ಕಮ್ ಟ್ಯಾಕ್ಸು ಕೂಡ ಕಟ್ತೀನಿ ಸರ್ಕಾರಕ್ಕೆ. ಆದ್ದರಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು DYSP ಮುನಾಬಾ ಸಾಹೇಬ್ರೆ ಮತ್ತು ವೃತ್ತ ನಿರೀಕ್ಷಕರೇ ಮತ್ತು ನಮ್ಮ ಆರಕ್ಷಕ ಪೊಲೀಸ್ ಠಾಣೆ ಹಳಿಕೇಡ್ ಬೀರ್ ಅವರೇ, ನನ್ನ ಕಳಕಳಿ ಮನವಿ, ನನ್ನ ಆತ್ಮರಕ್ಷಣೆಗೆ ತಾವೆಲ್ಲರೂ ಸಹಕರಿಸಿ ನನ್ನ ಮೇಲೆ ಆದಂಥ ಘಟನೆಯನ್ನು ನನಗೆ ಈ ಥರ ಮರುಕಳಿಸದಂತೆ ತಾವು ರಕ್ಷಣೆ ಕೊಡಬೇಕು. ಏಕೆಂದರೆ ನನ್ನ ಕುಟುಂಬ ಬೀದಿಗೆ ಬರುತ್ತೆ. ಅಧಿಕಾರಿಗಳೇ, ಈ ಹಿಂದೆ ಹೊನ್ನಿಕೇರಿ ಗ್ರಾಮದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ಒಂದು ಸ್ಕೆಚ್ ನಿರೂಪಣೆ ಮಾಡಿದ್ದಾರೆ ಇವರು. ಅದ್ರ ಸಲುವಾಗಿ ನನಗೆಲ್ಲ ಅದೇ ಹೇಳ್ತಾ ಇದ್ರು, ಹೊನ್ನಿಕೇರಿ ಆ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಯಾವ ಥರ ಮಾಡಿದ್ದೀನಿ ಅದೇ ಥರ ಮಾಡ್ತೀನಿ ಅಂಥೇಳಿ ನನಗೆ ಕೂಗಾಡಿ ಬೆನ್ನತ್ತಿದಾಗ ನನ್ನ ಗಾಡಿ ನಿಲ್ಲಿಸೋದೇನೋ ಹೋಗಿಬಿಟ್ಟೆ. ಬಂಧುಗಳೇ, ಈ ಗ್ರಾಮ ಪಂಚಾಯತಿ ತನಿಖೆಯನ್ನು ನಾನು ಯಾವುದೇ ರೀತಿ ಕೈ ಬಿಡೋದು ಪ್ರಶ್ನೆಯೇ ಇಲ್ಲ. ನನ್ನ ಜೀವ ಹೋದರೂ ಪರವಾಗಿಲ್ಲ. ಬಂಧುಗಳೇ, ದುಬುಲಗುಂಡಿ ಗ್ರಾಮದ ಜನರಿಗೆ ನಾನು ಮನವಿ ಮಾಡ್ಕೋತೀನಿ, ಈ ತನಿಖೆ ಮಾಡಿಸ್ತೀನಿ. ಪೊಲೀಸ್ ರಕ್ಷಣೆಯನ್ನು ಕೊಡಿ. ನನಗೆ ತನಿಖೆ ಆಗುವವರೆಗೆ ನಿಮ್ಮೆಲ್ಲರೂ ಕೈ ಮುಗಿದು ನನ್ನ ಕುಟುಂಬ ರಕ್ಷಿಸಿ ಅಂತೇಳಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೈ ಮುಗಿದು ಕೇಳ್ತೀನಿ. ನನಗೆ ಯಾವುದೇ ರೀತಿಯ ತೊಂದರೆ ಆದರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಜೀವಕ್ಕೆ ಅಪಾಯ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕೆಲ ಸದಸ್ಯರು ಅವರೇ ನೀರೇ ಹೊಣೆ. ನನಗೆ ಯಾವುದೇ ರೀತಿಯ ಕೊಲೆ ಮಾಡಿದ್ರು ಅವರೇ ಕಾರಣ. ರಾತ್ರಿಯ ಒಂದು ಘಟನೆ ನೋಡಿದಾಗ ಈ ರೀತಿಯ ನೀಚ ಕೃತ್ಯಕ್ಕೆ ಇಳಿತಾರಂತೇಳಿ ನನಗೆ ಅನಿಸಿಲ್ಲ. ರಾತ್ರಿ ಮಾಡಿದ್ದು ನೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಒಬ್ಬ ಜನಪ್ರತಿನಿಧಿಯಾಗಿ ಈ ಥರ ಮಾಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಕೈ ಹಾಕ್ಬಾರ್ದು. ತನಿಖೆಗೆ ನೀವು ರೆಡಿಯಾಗಿರ್ರಿ. ಯಾವುದೇ ಕಾರಣಕ್ಕೂ ನಾವು ತನಿಖೆ ಬಿಡೋ ಪ್ರಶ್ನೆ ಇಲ್ಲ. ನಿಮ್ಮ ತಲೆಗೆ ಏನಾರ ಇರಬೇಕು, ಈ ಥರ ಅವ್ರ ಮೇಲೆ ಕೇಸ್ ಮಾಡಿದ್ದೇವೆ ಅಂದ್ರೆ ಅವ್ರ ತನಿಖೆದಿಂದ ದೂರ ಸರಿತಾರ ಅಂಥೇಳಿ. ನಾವು ಯಾವುದಕ್ಕೂ ಅಂಜೋ ವ್ಯಕ್ತಿ ಅಲ್ಲ. ತನಿಖೆಯಿಂದ ದೂರ ಸರಿತಕ್ಕಂಥ ವ್ಯವಸ್ಥೆ ಅದರಲ್ಲಿಂದ ನಾವು ತನಿಖೆಯಿಂದ ದೂರ ಆಗೋ ಪ್ರಶ್ನೆಯೇ ಇಲ್ಲ. ತನಿಖೆ ಆಗುತ್ತೆ. ನಿಜವಾದ ಬಣ್ಣ ಯಾರ್ದಿದೆ, ಯಾರು ಸತ್ಯ ಯಾರು ಸುಳ್ಳು ಎಂಬುದು ಹೊರತೆಗಿತೀನಿ.
ಸ್ವಲ್ಪ ನನಗೆ ಪೊಲೀಸ್ ರಕ್ಷಣೆ ಕೊಡಿ ಬಂಧುಗಳೇ ಅಂಥೇಳಿ ನಾನು ಕಳಕಳಿಯ ಮನವಿ ಮಾಡಿ ದುಗುಂಡಿ ಗ್ರಾಮದ ಜನತೆಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನನ್ನ ಕೈ ಮುಗಿದು ನನಗೆ ಪೊಲೀಸ್ ರಕ್ಷಣೆ ಕೊಡಿ ಮತ್ತು ಜಿಲ್ಲಾಡಳಿತಕ್ಕೆ ಕೇಳ್ಕೊಳ್ತಾ ಇದ್ದೀನಿ, ನನಗೆ ಪೊಲೀಸ್ ರಕ್ಷಣೆ ಕೊಟ್ಟು ಆ ತನಿಖೆಗೆ ಮಾಡಲಿಕ್ಕೆ ಅವಕಾಶ ಕೊಡಿ, ಸರ್ಕಾರದ ರೊಕ್ಕ ಮರಳಿ ವಾಪಸ್ ಕಟ್ಟಿಸ್ತೇನೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ಜೈ ಹಿಂದ್, ಜೈ ಕರ್ನಾಟಕ.